ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ವ್ಲಾಗ್ ಏನಂದರೆ, ನಾನು ತಿರುಪತಿ ಹೋಗಿದ್ದೆಯಲ್ಲ, ತಿರುಪತಿಯಲ್ಲಿ ನಾನು ಕೆಲವೊಂದು ಶಾಪಿಂಗ್ ಮಾಡಿದೆ ವಸ್ತುಗಳನ್ನು. ನಾನು ಏನೇನು ತಗೊಂಡೆ ಏನು ಅಂತ ನಿಮಗೆಲ್ಲನೂ ಈ ವ್ಲಾಗಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಅದು ಪ್ರೈಸಸ್ ಇರುತ್ತಲ್ಲ, ಆ ಪ್ರೈಸಸ್ಸನ್ನು ನಿಮ್ಗೆ ಹೇಳ್ತೀನಿ ನಾನು. ಅಂದರೆ ನಾವು ಇರೋ ಕಡೆ ತಗೊಂಡ್ರೆ ಆ ಪ್ರೈಸ್ ಎಷ್ಟು, ಅಲ್ಲಿ ನಾವು ಹೋಗಿ ತಗೊಂಡ್ರೆ ನಮಗೆ ಅಮೌಂಟ್ ಉಳಿಯುತ್ತಾ ಇಲ್ಲಾಂದರೆ ಜಾಸ್ತಿ ಆಗುತ್ತಾ, ಅದೆಲ್ಲನೂ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಅಂದರೆ ನಾನು ಲೋಕಲಲ್ಲೂ ಪರ್ಚೇಸ್ ಮಾಡಿದ್ದೀನಿ, ಇಲ್ಲೂ ಶಾಪಿಂಗ್ ಮಾಡಿದ್ದೀನಿ, ಆನ್ಲೈನಲ್ಲೂ ಶಾಪಿಂಗ್ ಮಾಡಿದ್ದೀನಿ, ಆಫ್ಲೈನಲ್ಲೂ ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಟ್ರಿಪ್ ಹೋಗ್ತೀವಲ್ಲ, ಆ ಕಡೆಯೂ ಶಾಪಿಂಗ್ ಮಾಡಿದ್ದೀನಿ. ಇವೆಲ್ಲ ನಾನು ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ಅಲ್ವಾ, ಎಲ್ಲಿ ಬೆಟರು, ಎಲ್ಲಿ ಅಂದರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಂದ್ಬಿಟ್ಟು ನಾನು ನಿಮಗೆ ಈ ಬ್ಲಾಗಲ್ಲಿ ತಿಳಿಸ್ತೀನಿ, ಆಯಿತಾ? ಬನ್ನಿ, ಲೇಟ್ ಮಾಡೋದು ಬೇಡ, ಬ್ಲಾಗನ್ನು ನಾವು ಸ್ಟಾರ್ಟ್ ಮಾಡೋಣಂತೆ. ಫಸ್ಟ್ ನಾನು ಒಂದು ತೋರಣ ತೋರಿಸ್ತೀನಿ, ಫ್ರಂಟ್ ಡೋರ್ಗೆ ಹಾಕ್ತೀವಲ್ಲ ಅದು ತೋರಣ ತೋರಿಸ್ತೀನಿ. ಇಷ್ಟು ದೊಡ್ಡದಿದೆ, ಹಾಗೂ ಅದು ಕ್ವಾಲಿಟಿ ಮತ್ತು ಯಾವ ರೀತಿ ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ಬನ್ನಿ, ಇದು ನೋಡಿರಿ, ದೊಡ್ಡದು ತುಂಬ. ನಮ್ಮ ಬಾಗಿಲು ಎಷ್ಟಿದೆ ಅಂದರೆ ಅದ್ರ ಮುಕ್ಕಾಲು ಭಾಗ ಅಷ್ಟೇ ಈ ತೋರಣ ಬಂದಿರೋದು ನೋಡಿರಿ. ನೋಡಿರಿ, ಇಷ್ಟಿದೆ. ಇದ್ರ ಬೆಲೆ ಎಷ್ಟು ಗೊತ್ತಾ? 350 ರುಪೀಸು. ನನಗೆ ಅವ್ರು ಹೇಳಿದ್ದು ಎಷ್ಟು ಗೊತ್ತಾ? 700 ರುಪೀಸು. ನಾನು ಕೇಳಿದ್ದು 300 ರುಪೀಸ್ಗೆ ಕೇಳಿದೆ. ಕೊಡಿ ಅಣ್ಣ 300 ರುಪೀಸ್ಗೆ ಅಂತ ಕೇಳಿದೆ. ಇಲ್ಲ ಮೇಡಮ್ ಬರೋದಿಲ್ಲ ಅಂದರು. ಸರಿ ಅಣ್ಣ, ಇನ್ನೊಂದು 50 ರುಪೀಸ್ ಹಾಕ್ಕೊಡ್ತೀನಿ ಕೊಡಿ ಅಂತ ಕೇಳಿದೆ. ಸರಿ ಅಂದ್ಬಿಟ್ಟು ಅವರು 400 ರುಪೀಸ್ ಕೊಡಿ ಅಂದರು. ಇಲ್ಲ ಅಣ್ಣ, ನಾನು 350 ರುಪೀಸ್ ಕೊಡ್ತೀನಿ ಅಂದೆ. ಸರಿ ಕೊಡಿಮ್ಮ ಅಂದ್ಬಿಟ್ಟು ಕೊಟ್ಟರು. ನೋಡಿರಿ, ಇಷ್ಟು ದೊಡ್ಡದಿದೆ. ಅದು ನಮ್ಮ ಫ್ರಂಟ್ ಬಾಗಿಲಿಗೆ ಇನ್ನೊಂದು ಹಾಕಿದ್ದೀನಿ. ನಾನಿರೋ ಕಡೆ ಲೋಕಲಲ್ಲಿ ಹೋಗಿ ತಗೊಂಡು ಬಂದೆ. ಇದರಲ್ಲಿ ಅರ್ಧನೇ ಬರೋದು, ಅದು ಇದಕ್ಕಿಂತ ಸಣ್ಣನೇ ಚಿಕ್ಕದೇ ಬರೋದು. ನೀವು ನನ್ನ ಬ್ಲಾಗಲ್ಲಿ ನೋಡಿರ್ತೀರ, ನಾನು ಈ ಥರದ್ದೊಂದು ಹಾಕಿದ್ದೀನಿ ಅಲ್ವಾ. ಯಾವಾಗಾದರೂ ಫೆಸ್ಟಿವಲ್ ಬ್ಲಾಗಲ್ಲಿ ನಾನು ತೋರಿಸ್ತೀನಲ್ಲ, ಫುಲ್ ಆಚೆ ಕಡೆಯಿಂದ ಒಳಗಡೆವರೆಗೂ ನಿಮಗೆ ತೋರಿಸ್ತೀನಲ್ಲ, ಹಾಗೆ ನೋಡಿರ್ತೀರ. ಅದು ನೋಡ್ರಿ ಬೇಕಾದರೆ. ಅದು ತುಂಬ ಚಿಕ್ಕದು ಮತ್ತು ಸಣ್ಣನೂ ಇದೆ, ಇದರಷ್ಟು ದೊಡ್ಡದು ಇಲ್ಲ, ಇದರಷ್ಟು ದಪ್ಪನೂ ಇಲ್ಲ. ಅದೆಷ್ಟು ಗೊತ್ತಾ? 800 ರುಪೀಸು. ನಾನು ಹೋಗಿ ನಮ್ಮ ಗೃಹ ಪ್ರವೇಶ ಆಗಿತ್ತು 1 ವೀಕಿಗೆ. ವರಮಹಾಲಕ್ಷ್ಮಿ ಹಬ್ಬ ಬಂತು, ಆಗ ನಾನು ಶಾಪಿಂಗ್ ಹೋಗಿದ್ದೆ, ಸ್ಯಾರಿ ಏನೇನೋ ಬೇಕಿತ್ತಲ್ವ. ಆಗ ನಾನು ಅಲ್ಲಿ ನಮ್ಮ ಬಾಗಿಲು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಿ ತಗೊಂಡು ಬಂದೆ. ಅದು 800 ರುಪೀಸು, ಇದು 350 ರುಪೀಸ್. ನೋಡ್ರಿ, ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ತಗೊಂಡೆ ಇದು. ಎಲ್ಲ ಕಡೆ ನೋಡಿಬಿಟ್ಟು ಲಾಸ್ಟಲ್ಲಿ ನೋಡಿಬಿಟ್ಟು ಇದನ್ನು ತಗೊಂಡೆ, ಇಷ್ಟ ಆಯಿತು. ಇದೊಂದಾಯ್ತಾ. ನೆಕ್ಸ್ಟು ಇವೊಂದು ಫ್ಯಾನ್ಸಿವು. ನಾವು ಲಿವಿಂಗ್ ರೂಮ್ ಈ ಥರ ಏನನ್ನ ಇರುತ್ತಲ್ಲ, ಅದಕ್ಕೆ ಇದೆಲ್ಲ ಹಾಕ್ಸಿರ್ತೀವಲ್ಲ ನಾವು, ಪೈಪ್ಸ್ ಎಲ್ಲನೂ ಹಾಕ್ಸಿರ್ತೀವಲ್ಲ, ಅದೇ ನಾವು ಕರ್ಟೆನ್ಸ್ಗಂತ ಅದಕ್ಕೂ ಇದಕ್ಕೂ ಹಾಕ್ಸಿರ್ತೀವಲ್ಲ. ಇಲ್ಲ ದೇವ್ರ ಮನೆಗಂತೂ ಸಖತ್ತಾಗಿರುತ್ತೆ, ಪೂಜೆ ಟೈಮಲ್ಲಿ, ಹಬ್ಬ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು 1 ಪೇರ್ ತಗೊಂಡೆ ನಾನು. ನೋಡಿ, 1 ಪೇರ್ ತಗೊಂಡೆ. ಎಷ್ಟು ಗೊತ್ತಾ? 400 ರುಪೀಸ್ ಕೇಳಿದ್ರು. ನಾನೆಷ್ಟು ಕೊಟ್ಟೆ ಗೊತ್ತಾ? 250 ರುಪೀಸ್ ಕೊಟ್ಟೆ. ಡಿಸೈನ್ ಮಾತ್ರ ಸೂಪರ್ ಆಗಿದೆ ನೋಡಿರಿ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ವೆರೈಟಿ ಆಗಿದೆ. ನೀವು ನನ್ನ ದೇವ್ರ ಮನೆ ಪೂಜೆ ಬ್ಲಾಗಲ್ಲಿ ನೋಡಿರ್ತೀರ, ನಾನು ಹಾಕಿರೋದು. ಅದನ್ನು ನಾನು ತಿರುಪತಿಯಲ್ಲೇ ತೊಗೊಂಡು ಬಂದಿರೋದು. ಇದು ಅಷ್ಟೇ, ಇವು ತಿರುಪತಿ 250 ರುಪೀಸು. ಈ ಕಡೆ ನೋಡೋಣ ಅಂದ್ರೂ ಈ ಥರ ಕಲೆಕ್ಷನ್ ಸಿಗೋದಿಲ್ಲ. ಬಟ್ ನಾವು ತಿರುಪತಿಗೆ ಹೋಗ್ತೀವಲ್ಲ, ಆ ಟೈಮಲ್ಲಿ ನನ್ನ ಹತ್ರ ಗ್ಯಾರಂಟಿ ತೊಗೊಂಬರ್ತೀನಿ. ಇದೊಂದು ಸೆಟ್ಟು. ನೆಕ್ಸ್ಟು ಇನ್ನೊಂದು ಸೆಟ್ ತಗೊಂಡು ಬಂದೆ, ಇದೊಂದು. ನೋಡಿರಿ, ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಕಲರ್ಫುಲ್ಲಾಗಿದೆ, ಪಿಂಕ್ ಆ್ಯಂಡ್ ವೈಟ್. ನೋಡಿರಿ,
ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಫೆಸ್ಟಿವಲ್ ಟೈಮಲ್ಲಿ ಇಲ್ಲಾಂದರೆ ನಾವು ಏನಾನ ಸ್ಪೆಷಲ್ ಅಕೇಶನ್ಸ್ಗೆಲ್ಲನೂ ಇವು ಹಾಕ್ಕೋಬೋದು. ನೋಡಿರಿ, ನಾನು ಹಾಕ್ತೀನಿ. ಈಗ ದಸರಾ ಮತ್ತು ಇದು ದೀಪಾವಳಿ ಹಬ್ಬ ಬರುತ್ತಲ್ಲ, ಆ ಟೈಮಲ್ಲಿ ಹಾಕ್ತೀನಿ ನಾನು. ನಂಗೆ ತುಂಬ ಇಷ್ಟ ಆಯಿತು. ಇದ್ರ ಬೆಲೆ ಎಷ್ಟು ಗೊತ್ತಾ? 200 ರುಪೀಸ್. ಒಂದು ಪೇರ್ ಬಂದುಬಿಟ್ಟು 200 ರುಪೀಸ್. ಅವರು 350 300 ಹೇಳಿದ್ರು. ಬಟ್ ನಾವು ಫಸ್ಟ್ ನಾವೇ ಬೋಣಿ ಮಾಡೋಕ್ಕೆ ಹೋಗಿದ್ದಿದ್ದು, ಬೆಳಗ್ಗೆನೇ ಹೋಗಿದ್ವಿ. ಆಗ ಕೇಳಿದ್ದಕ್ಕೆ 200 ರುಪೀಸ್ ಕೊಟ್ಟರು. ಅದೊಂದು ತಗೊಂಡೆ ಅಲ್ಲ. ನೆಕ್ಸ್ಟು ದೇವ್ರದ್ದು ವಿಗ್ರಹ, ವೆಂಕಟರಮಣ ಸ್ವಾಮಿದು. ನಾವು ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಲ್ಲ, ಆ ಟೈಮಲ್ಲಿ ವಿಗ್ರಹ ಇದ್ದರೆ ಕೊಡಿ, ನಾವು ಅಭಿಷೇಕ ಮಾಡಬೇಕು ಅಂತ ಕೇಳ್ತಾರಲ್ಲ. ನಮ್ಮ ಹತ್ರ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಇದ್ದಿದ್ದು. ಸರಿ, ಇದೊಂದು ದೊಡ್ಡದೊಂದು ತೊಗೊಂಬಿಡೋಣ ಅಂದ್ಬಿಟ್ಟು ಇದನ್ನು ತಗೊಂಡೆ. ತುಂಬ ಇಷ್ಟ ಆಯಿತು. ಇದು ಬಂದುಬಿಟ್ಟು ಅವರು 700 ಏನೋ ಕೇಳಿದ್ರು. ನಾವು 400 ರುಪೀಸ್ ಕೊಟ್ವಿ. ಇಲ್ಲ ಬರಲ್ಲ, ಹಂಗೆ ಹಿಂಗೆ. ತುಂಬ ವೆಯ್ಟು ಇದೆ ನೋಡಿರಿ. ದೇವರು ತುಂಬ ವೆಯ್ಟ್ ಇದೆ. ಈಗ ದಸರಾ ಹಬ್ಬ ಬರುತ್ತಲ್ಲ, ಎಲ್ಲ ಪೂಜೆ ಮಾಡ್ತೀನಿ ನಾನು. ಚೆನ್ನಾಗಿರುತ್ತೆ. ಹಾಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಶಾಪಿಂಗ್ ಮಾಡಿರೋವೆಲ್ಲ ತೋರಿಸೋಣ ಅಂದ್ಬಿಟ್ಟು. ತುಂಬ ಇಷ್ಟ ಆಯಿತು ನನಗೆ ವಿಗ್ರಹ ಅಂತೂ. 400 ರುಪೀಸ್ ಕೇಳಿದೆ. ಇಲ್ಲ 500 ಕೊಡಿ ಅಂದರು. ಇಲ್ಲ ಅಣ್ಣ ಕೊಡಲ್ಲ, ನಾವು 400 ರುಪೀಸ್ ಕೊಡ್ತೀವಿ, ಕೊಡಿ ಅಂದ್ಬಿಟ್ಟು ನಾವು ಕೇಳಿ ಬಾರ್ಗಿಂಗ್ ಮಾಡಿ ಇಸ್ಕೊಂಡ್ವಿ. ಪರವಾಗಿಲ್ಲ, ನಾವು ಕೇಳ್ತೀವಿ, ಅವ್ರಿಗೆ ಒಪ್ಪಿಗೆ ಆದರೆ ಕೊಡ್ತಾರೆ ಬಾರ್ಗಿಂಗ್ ಮಾಡಿದ್ರು. ನಾವು ಜಾಸ್ತಿ ಏನು ಕಡಿಮೆ ಕೇಳೋದಿಲ್ಲಲ್ಲ, ಹಾಗಾಗಿ ಕೊಟ್ಟರು. ತುಂಬ ಚೆನ್ನಾಗಿದೆ. ಇದು ಇಷ್ಟ ಆಯಿತು. ನೆಕ್ಸ್ಟು ಬ್ಲ್ಯಾಕ್ ಬೀಡ್ಸ್ ತೋರಿಸ್ತೀನಿ ನಿಮಗೆ. ನಂಗೆ ಬ್ಲ್ಯಾಕ್ ಬೀಡ್ಸ್ ಅಂದರೆ ತುಂಬ ಇಷ್ಟ. ಎಷ್ಟಿದ್ರೂ ಸಾಲೋದಿಲ್ಲ. ತುಂಬ ಇಷ್ಟ ಆಗುತ್ತೆ ನನಗೆ ಬ್ಲ್ಯಾಕ್ ಬೀಡ್ಸು. ತಗೊಂಡೆ ಇದೊಂದು. ನೋಡಿರಿ, ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ. ನೋಡಿ, ಹಬ್ಬ ಅಲ್ವಾ, ಹಬ್ಬಕ್ಕೆ ಹಾಕ್ಕೊತೀನಿ. ಸ್ಯಾರಿ ಉಡ್ಕೊಂಡು ಇದನ್ನು ಹಾಕ್ಕೊತೀನಿ. ತುಂಬ ಇಷ್ಟ ಆಯಿತು ನನಗೆ ಇದಂತೂ. ಇದು ಬೆಲೆ ಎಷ್ಟು ಗೊತ್ತು? 300 ರುಪೀಸ್ ಕೇಳಿದ್ರು ಅವರು. ನಾನು 150 ರುಪೀಸ್ ಕೊಟ್ಟೆ. ಇದು ಚೆನ್ನಾಗಿದೆಯಲ್ಲ ಡಾಲರ್ ಎಲ್ಲನೂ. 150 ರುಪೀಸ್ ಕೊಟ್ಟೆ. ನೆಕ್ಸ್ಟು ಇದೊಂದು ವೈಟ್ ಮಣಿಯಲ್ಲಿ ತಗೊಂಡೆ ಒಂದು. ತುಂಬ ಲಾಂಗ್ ಇದೆ, ಉದ್ದ ಇದೆ. ಇದು ಬಂದುಬಿಟ್ಟು ಸ್ಯಾರಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡೆ ನಾನು. ಇದು 400 ಹೇಳಿದ್ರು. ನಾನು 200 ಕೊಟ್ಟೆ ಇದಕ್ಕೆ. ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತಗೊಂಡೆ. ಹಾಕಿ ತೋರಿಸ್ತೀನಿ ಯಾವಾಗಾದರೂ ಫೆಸ್ಟಿವಲ್. ಈಗ ದೀಪಾವಳಿ ಹಬ್ಬ ಬರುತ್ತೆ ಅಲ್ಲ, ಆಗ ರೆಡಿ ಆಗಿಬಿಟ್ಟು ಅವಾಗ ಇದು ಹಾಕ್ಕೊಂಡು ಬ್ಲಾಗ್ ಮಾಡ್ತೀನಲ್ಲ, ನೀವೇ ನೋಡಿ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಈ ಥರ ಕಲೆಕ್ಷನ್ ಇರಲಿಲ್ಲ, ಹಾಗಾಗಿ ಇದೊಂದು ತಗೊಂಡೆ. 200 ರುಪೀಸ್ ಇದಾಯಿತು. ನೆಕ್ಸ್ಟು ಇದೊಂದು ನಮ್ಮ ಸಿಸ್ಟರ್ ಪಾಪು ಇದೆ, ಪಾಪುಗೆ ಅಂತ ತಗೊಂಡಿದ್ದು. ಇದೊಂದು ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಇನ್ನೂ ಒಂದು ತೋರಿಸ್ತೀನಿ. ನೋಡಿರಿ, ಇದೊಂದು ಇದು ಬಂದುಬಿಟ್ಟು ಮೆರೂನ್ ಕಲರ್, ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಗ್ರೀನ್. ಇಷ್ಟ ಆಯಿತು ನನಗೆ. ಅವ್ರಿಗೆ ಫಂಕ್ಷನ್ಸ್ ಎಲ್ಲ ನಡೆಯುತ್ತಲ್ಲ ಸ್ಕೂಲಲ್ಲಿ, ಗ್ರೀನ್ ಡೇ ಅದೇನೇನೋ ಅವ್ರು ಮಾಡ್ತಾರಲ್ಲ. ಇನ್ನೂ ಚಿಕ್ಕ ಮಗು, ಅದು ನರ್ಸರಿ ಮಗು, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಗೆ. ಅವರು ಸ್ಕೂಲಲ್ಲಿ ಚೆನ್ನಾಗಿ ಮಾಡ್ತಿರ್ತಾರೆ ಫಂಕ್ಷನ್ಸ್ಗೆ ಅಂದ್ಬಿಟ್ಟು ನಾನು ಟ್ರೆಡಿಷ್ನಲ್ ಆಗಿರುತ್ತಲ್ಲ, ಸೊ ಹಾಗಾಗಿ ನಾನು ಇದೊಂದು ತಗೊಂಡೆ. ನೆಕ್ಸ್ಟ್ ಇದೊಂದು ಮೆರೂನ್ ಕಲರ್, ಚೆನ್ನಾಗಿದೆ ಅಲ್ವಾ, ಇಷ್ಟ ಆಯಿತು ನನಗೆ. ನೆಕ್ಸ್ಟು ಬ್ಯಾಂಗಲ್ ಇದೊಂದು. ಇದು 60 ರುಪೀಸೇ. ಇದು 60 ರುಪೀಸೇ. ಚೆನ್ನಾಗಿದೆ, ಸ್ಟೋನ್ವಲ್ಲ. ಇವು ತಗೊಂಡೆ. ನೆಕ್ಸ್ಟ್ ಇನ್ನೂ ಬ್ಯಾಂಗಲ್ಸ್ ತೋರಿಸ್ತೀನಿ. 40 ರುಪೀಸ್ ಅಂತೆ ಡಜನ್ನು. ಅದಕ್ಕೆ ನಾನೊಂದು 4 ಕಲರ್ಸ್ ತಗೊಂಡೆ. ಇದು 40 ರುಪೀಸೇ ಅಂತೆ. ಅದಕ್ಕೆ ನಾನು ಈ ಕಲರು
ಸ್ಯಾರೀಸೋ ಡ್ರೆಸ್ಸೋ ಈ ಥರ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇದೊಂದು ತಗೊಂಡೆ ಕಲರು. ನೆಕ್ಸ್ಟು ಇದು 4 ಬ್ಯಾಂಗಲ್ಸ್ ಬರುತ್ತೆ 100 ರುಪೀಸು. ನಾವು ಈ ಬಳೆಗಳಲ್ಲಿ ಸೈಡ್ ಮಧ್ಯೆ ಎಲ್ಲ ಮ್ಯಾಚ್ ಮಾಡಿ ಹಾಕ್ಕೋಬಹುದು ಅಲ್ವಾ. ಇದು 4 ಬಂದುಬಿಟ್ಟು 100 ರುಪೀಸು, ಇದು 40 ರುಪೀಸು. ನೆಕ್ಸ್ಟ್ ಇನ್ನೂ ಇದ್ದಾವೆ ತೋರಿಸ್ತೀನಿ. ಇದು 4 ಬ್ಯಾಂಗಲ್ಸ್ ಬರುತ್ತೆ, ಇದು 100 ರುಪೀಸೇ. ಇವು 8 ಬ್ಯಾಂಗಲ್ಸು 200 ರುಪೀಸು. ತುಂಬ ಚೆನ್ನಾಗಿದ್ದಾವೆ. ನಾವು ಬೇರೆ ಬ್ಯಾಂಗಲ್ಸ್ ಹಾಕ್ಕೊಂಡಾಗ ಮಧ್ಯೆ ಇವು ಹಾಕ್ಕೋಬೋದಲ್ವಾ, ಹಾಗಾಗಿ ತಗೊಂಡೆ. ಇವೆಲ್ಲ ನನಗೆ ಅಂತ ತಗೊಂಡಿರೋದು ಬ್ಯಾಂಗಲ್ಸ್ ಎಲ್ಲನೂ. ಇನ್ನೂ ತೋರಿಸ್ತೀನಿ, ಇನ್ನೂ ಇದ್ದಾವೆ, ಇನ್ನೂ 3 ಸೆಟ್ ಇದ್ದಾವೆ ತೋರಿಸ್ತೀನಿ. ಗೊಳ್ರಿ ಮಲ್ಟಿ ಕಲರ್ ಬ್ಯಾಂಗಲ್ಸ್. ನಾವು ಯಾವಂತರೂ ಇದರಲ್ಲಿ 1 2 3 4 ಕಲರ್ಸ್ ಇದೆಯಲ್ಲ, ಈ 3 4 ಕಲರ್ಸಲ್ಲಿ ಯಾವ ಡ್ರೆಸ್ ಆದರೂ ಹಾಕ್ಕೊಬೋದು ನಾವು. ತುಂಬ ಚೆನ್ನಾಗಿರುತ್ತೆ, ಮ್ಯಾಚ್ ಆಗುತ್ತೆ. ಇದಕ್ಕೆ ಸೆಂಟ್ರಲ್ಲಿ ಯಾವುದಾದ್ರೂ ಬ್ಯಾಂಗಲ್ಸ್ ಮ್ಯಾಚಿಂಗ್ ಮಾಡಿಕೊಂಡು ನಾವು ಹಾಕ್ಕೋಬಹುದು. ಹಾಗಾಗಿ ನಾನು ತಗೊಂಡಿದ್ದು ಇದೊಂದು ಬ್ಲ್ಯಾಕ್ ಬ್ಯಾಂಗಲ್ಸ್ ತಗೊಂಡೆ, ಚೆನ್ನಾಗಿತ್ತು. ನನ್ನ ಹತ್ರ ಇರಲಿಲ್ಲ ಈ ಥರ ಕಲೆಕ್ಷನ್ನು. ಇದೊಂದು ಗ್ರೀನು ನೋಡಿ, 4 ಬ್ಯಾಂಗಲ್ಸ್ ತಗೊಂಡೆ ನಾನು. ಇಷ್ಟು ತಗೊಂಡೆ ನಾನು. ನೆಕ್ಸ್ಟು ಇನ್ನೊಂದು ಕಾರು ನನ್ನ ಮಗನಿಗೆ ನೋಡ್ರಿ. ಇದು ಎಷ್ಟು ಗೊತ್ತಾ, 1200 ರುಪೀಸ್ ಹೇಳಿದ್ರು. ನಾವು 800 ಕೇಳಿದ್ವಿ, ಕೊಡೋಕ್ಕಾಗಲ್ಲ, ಜಾಸ್ತಿ ಕಡಿಮೆ ಕೇಳಿದ್ದೀರಾ, ನಮ್ಗೆ ಬರೋದಿಲ್ಲ, ಹಂಗೆ ಹಿಂಗೆ ಅಂದರು. ಸರಿ 850 ಹೇಳಿದ್ರು. ಇಲ್ಲ 850 ಕಮ್ಮಿ ಆಗುತ್ತೆ, ಇನ್ನೂ 50 ರುಪೀಸ್ ಹಾಕ್ಕೊಡಿ ಅಂದರು. ಸರಿ ಬಿಡಿ ಅಂದ್ಬಿಟ್ಟು ನಾವು 900 ರುಪೀಸ್ ಕೊಟ್ಟರೆ ಇದು ಚಾರ್ಜಿಂಗ್ ಹಾಕ್ಕೋಬಹುದು. ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ ಅಲ್ವಾ, ಈ ಸ್ಕ್ರೂ ತೆಗೆದಾಕ್ಬಿಟ್ಟು ಇಲ್ಲಿ ಚಾರ್ಜಿಂಗ್ ಹಾಕ್ಕೊಂಡು ಇದಕ್ಕೆ ಕೊಟ್ಟಿದ್ದಾರೆ ಕೇಬಲ್ಲು. ಚಾರ್ಜಿಂಗ್ ಹಾಕ್ಕೊಂಬಿಟ್ಟು ಆಟ ಆಡೋದೆ. ಇದಕ್ಕೆ ಶೆಲ್ ಹಾಕ್ಕೋಬೇಕು. ಅವ್ನು ಚೆನ್ನಾಗಿ ಆಟ ಆಡ್ಕೊತಾನೆ. ಬೇಡ ನಿನಗೆ ಬರ್ತ್ಡೇ ಬರುತ್ತೆ ಅಲ್ಲ, ಇನ್ನೊಂದು ವೀಕ್ ಇದೆಯಾ ಅಷ್ಟೇ ಅಲ್ಲ ನಿಮ್ಮ ಬರ್ತ್ಡೇ, ಆವಾಗ ನಿಂಗೆ ಏನಾದರೂ ಕೊಡಿಸ್ತಿರೋ, ಇವಾಗ ಬೇಡ, ಯಾಕೆ ವೇಸ್ಟ್ ಮಾಡ್ಕೋತೀಯ ಅಮೌಂಟ್ ಅಂದರೆ, ಅವರು ಆಟ ಆಡೋ ವಯಸ್ಸು ದಾಟಿದೆಯಲ್ಲ, ಈಗ 7th ಕ್ಲಾಸು. ಅವರು ಈಗ ಏನಿದ್ರು ಸೈಕಲ್ ತುಳಿಯೋದು ಅದು ಇದು ಕೇಳ್ತಾರಲ್ಲ, ಅವನೇನೋ ಸೈಕಲ್ಲು ಬೇಕಂತೆ ಪ್ಲಸ್ ಅದ್ರ ಜೊತೆಗೆ ಇವು ಬೇಕಂತೆ. ಆಟ ಮಾಡಿ ಕೊಡಿಸ್ಕೊಂಡಿದ್ದಾನೆ 900 ರುಪೀಸು. ಇಷ್ಟೇ ಫ್ರೆಂಡ್ಸ್ ನಾನು ಶಾಪಿಂಗ್ ಮಾಡಿರೋದು. ಇಷ್ಟರಲ್ಲಿ ನನಗೆ ಇವೆಲ್ಲ ವರ್ತ್ ಅನಿಸ್ತು. ಅಮೌಂಟು ತುಂಬ ಕಡಿಮೆ ಅನಿಸ್ತು ನನಗೇನು. ನಾನು ಯಾಕಂದರೆ ಇಲ್ಲೆಲ್ಲ ಶಾಪಿಂಗ್ ಮಾಡಿದ್ದೀನಲ್ಲ, ಲೋಕಲೆಲ್ಲ ಶಾಪಿಂಗ್ ಮಾಡಿದ್ದೀನಲ್ಲ, ಆನ್ಲೈನಲ್ಲೂ ಶಾಪಿಂಗ್ ಮಾಡಿದ್ದೀನಲ್ಲ, ಹಾಗಾಗಿ ನನಗೇನು ಅನಿಸ್ತು ಅಂದರೆ ಇಷ್ಟೆಲ್ಲ ಓಕೆ, ಪರವಾಗಿಲ್ಲ, ಕಡಿಮೆ ಬೆಲೆಗೆ ಸಿಕ್ತು, ನಾನೇನು ಜಾಸ್ತಿ ಬೆಲೆಗೇನು ತಗೊಂಡಿಲ್ಲ ಅನಿಸ್ತು. ಅಂದರೆ ಇದು ನನ್ನ ಒಪಿನಿಯನ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇವಾಗ ನಮ್ಮ ಲೋಕಲಲ್ಲೇ ಒಂದು ಥರ ಇರುತ್ತೆ ಬೆಲೆ. ಇಲ್ಲ ನಾವು ಟ್ರಿಪ್ ಹೋದಾಗ ಅಂದರೆ ನಾವು ಕಾಂಪ್ಲೆಕ್ಸಲ್ಲಿ ತಗೊಂಡಿರೋದ್ರಿಂದ ಇಷ್ಟು ಕಮ್ಮಿ ಸಿಕ್ತು. ಅದೇ ನಾವು ರೋಡ್ ಸೈಡ್ ತಗೊಂಡಿದ್ದಿದ್ರೆ ಇನ್ನೂ ಜಾಸ್ತಿನೇ ಆಗ್ತಿತ್ತು. ಯಾಕಂದರೆ ನಾವು ಕೇಳ್ಕೊಂಡ್ವಿ, ಎಲ್ಲ ಕೇಳಿಕೊಂಡು ಫೈನಲ್ಗೆ ನಾವು ಕಾಂಪ್ಲೆಕ್ಸ್ಗೆ ಹೋಗಿತ್ತು. ಹಾಗಾಗಿ ನನಗೆ ಇಷ್ಟ ಆಯಿತು, ಪರವಾಗಿಲ್ಲ ತಗೋಬಹುದು. ಏನಿಲ್ಲ ಅಂದರೂ ಈ ಒಂದು ಹಾರಕ್ಕೆ 350 ಅಂದರೆ ವರ್ತ್ ಅಲ್ವಾ. ಈ ಕಡೆ ಆಗಿದ್ದಿದ್ರೆ 500, ಅದು ಚಿಕ್ಕ ಹಾರನೇ 800 ರುಪೀಸ್ ಅಂದರೆ ಇನ್ನು ಇದನ್ನು ಕೊಡ್ತಾರೆ ಅವರು. ಮ್ಯಾಕ್ಸಿಮಮ್ ಅಂದ್ರೂ ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು 1000 ರುಪೀಸ್ ಆದರೂ ಕೊಡಬೇಕಿತ್ತು ಅಂದ್ಕೊಂಡೆ ನಾನು. ಹಾಗಾಗಿ ನಾನು ಕಡಿಮೆನೇ ಅನಿಸ್ತು ನನಗೆ. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ಈ ಶಾಪಿಂಗ್ ಇದರಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಏನಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ತಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಶಾಪಿಂಗ್ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.